ಗುರವೇ ಸರ್ವಲೋಕಾನಾಂ ಭಿಷಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ನಮಸ್ಕಾರ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಚುನಾವಣೆಯು ಮುಕ್ತಾಯಗೊಂಡು ಅಧ್ಯಕ್ಷೀಯ ಅಭ್ಯರ್ಥಿಯಾಗಿದ್ದಂತಹ ಜಿ ರಘುನಾಥ್ರವರು ಗೆದ್ದು ಅಧ್ಯಕ್ಷೀಯ ಪದವಿಯನ್ನು ಹಿಡಿದಿದ್ದಾರೆ. ಕೆಲವೇ ತಿಂಗಳ ಹಿಂದಷ್ಟೇ ಅಶೋಕ್ ಹಾರನಹಳ್ಳಿಯವರು ನಾನು ಈ ಬಾರಿ ಅಧ್ಯಕ್ಷೀಯ ಚುನಾವಣೆಗೆ ಸ್ಪರ್ಧಿಸುತ್ತಿಲ್ಲ ಎಂದು ತಿಳಿಸಿದ್ದರು. ಸುವರ್ಣ ಸಂಭ್ರಮದ ನಂತರ ಎಲ್ಲೆಲ್ಲೋ ಅಶೋಕ್ ಹಾರನಹಳ್ಳಿಯವರ ಹೆಸರು ಕೇಳಿಬರುತ್ತಿತ್ತು. ಎಲ್ಲರೂ ಅಂದುಕೊಂಡಿದ್ದರು ಮತ್ತೊಮ್ಮೆ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಅಶೋಕ ಹಾರನಹಳ್ಳಿಯವರೇ ನಿಂತು ಗೆಲುವನ್ನು ಸಾಧಿಸುತ್ತಾರೆ ಅಂತ. ಅಧಿಕಾರದ ಹಪಾಪಿ ಇಲ್ಲದಂತಹ ಅಶೋಕ್ ಹಾರನಹಳ್ಳಿಯವರು ನಾನು ಈ ಬಾರಿ ಯಾವುದೇ ಕಾರಣಕ್ಕೂ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿಲ್ಲ, ಆದರೆ ನನಗೆ ಗೊತ್ತಿರತಕ್ಕಂತಹ ವೇದಬ್ರಹ್ಮಶ್ರೀ ಭಾನುಪ್ರಕಾಶ್ ಶರ್ಮಾ ಅವರು ಸೂಕ್ತ ಅಭ್ಯರ್ಥಿ. ಏಕೆಂದರೆ ಬ್ರಾಹ್ಮಣ್ಯ ಅನ್ನತಕ್ಕಂಥದ್ದೇ ನಾವು ಮಾಡ್ತಕ್ಕಂತಹ ಕರ್ಮದಿಂದ ಬ್ರಾಹ್ಮಣ ಅನ್ನತಕ್ಕಂಥದ್ದು ಬರತಕ್ಕಂಥದ್ದು. ಶಾಸ್ತ್ರದಲ್ಲಿ ಹೇಳಿರುವಂತೆ ಜನ್ಮನಾ ಜಾಯತೆ ಶೂದ್ರ ಕರ್ಮಣ ಜಾಯತೆ ದ್ವಿಜ ಉಚ್ಯತೆ. ಅಂದರೆ ನಾವು ಹುಟ್ಟಿದಾಗ ಶೂದ್ರರಾಗಿದ್ದು, ಅಂದರೆ ಶೂದ್ರರಂತಿದ್ದು ಸಂಸ್ಕಾರದಿಂದ ಬ್ರಾಹ್ಮಣ್ಯವನ್ನು ಪಡೆಯುತ್ತೇವೆ. ಆದ್ದರಿಂದ ಭಾನುಪ್ರಕಾಶ್ ಶರ್ಮಾ ಅವರು ಸೂಕ್ತವಾದ ಆಯ್ಕೆ. ಮತ್ತು ಭಾನುಪ್ರಕಾಶ್ ಶರ್ಮಾ ಅವರಿಗೆ ವಿದೇಶಗಳಲ್ಲೂ ಎಲ್ಲ ಜನಗಳು ಗೊತ್ತಿದ್ದಾರೆ, ಅವರನ್ನು ಮಾಡಬೇಕು ಅಂತ ಒಂದು ಹಪಾಹಪಿ ಅವರಿಗೆ ಆಯಿತು. ಆನಂತರ ನಮ್ಮ ಗುರುಗಳು ನನಗೆ ಕರೆ ಮಾಡಿದರು, ಈ ರೀತಿ ಒಂದು ವಿಚಾರ ಬರ್ತಾ ಇದೆ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತ. ಆಗ ನಾವು ಗುರುಗಳಿಗೂ ಕೂಡ ಧೈರ್ಯ ತುಂಬಿದ್ವಿ. ಆನಂತರ ಭಾನುಪ್ರಕಾಶ್ ಶರ್ಮಾ ಅವರು ಅಧ್ಯಕ್ಷೀಯ ಚುನಾವಣೆಗೆ ಕೇವಲ 1 ತಿಂಗಳ ಹಿಂದಷ್ಟೇ ಒಪ್ಪಿಕೊಂಡು ಅಧ್ಯಕ್ಷೀಯ ಚುನಾವಣೆಗೆ ತಾವು ಸ್ಪರ್ಧಿಸಿದರು. ಈ ಮಧ್ಯೆ ಕೆಲವರು ಅವರನ್ನು ಅಪಹಾಸ್ಯ ಮಾಡಿದರು, ಪುರೋಹಿತರು ಹೇಗೆ ಅಧ್ಯಕ್ಷರಾಗಿ ನಡೆಸುತ್ತಾರೆ ಅಂತ. ಏಕೆಂದರೆ ಶಾಸ್ತ್ರದಲ್ಲೇ ಹೇಳಿರುವಂತೆ ಬ್ರಾಹ್ಮಣ್ಯದ ಕರ್ತವ್ಯವೇ ವೇದೋ ನಿತ್ಯಮಧೀಯತ, ವೇದಾಧ್ಯಯನವನ್ನು ಮಾಡಿರಬೇಕು, ಸಂಧ್ಯಾ ವಂದನೆ, ಜಪ, ಅನುಷ್ಠಾನ ಇತ್ಯಾದಿಗಳನ್ನು ಮಾಡುವುದೇ ಬ್ರಾಹ್ಮಣರ ಮುಖ್ಯ ಕರ್ತವ್ಯ. ಅದನ್ನೇ ಅವಹೇಳನ ಮಾಡಿ ಕೆಲವರು ಮಾತಾಡಿದ್ರು. ಇನ್ನು ಕೆಲವರು ಅಮೆರಿಕಾಗೆ ಹೋಗ್ತಾರೆ, ಅಲ್ಲೆಲ್ಲ ಸುಮಾರು ದಿನಗಳು ಅಮೆರಿಕಾದಲ್ಲಿದ್ದು ಬರ್ತಾರೆ, ಅವರು ಹೇಗೆ ಈ ಸಭೆಯನ್ನು ಇದು ಮಾಡ್ತಾರೆ ಅಂತ ಕೇಳ್ಕೊಂಡ್ರು. ಆದರೆ ಅಮೆರಿಕಾದಲ್ಲಿ ನಾನು ಕೂಡ ಇಲ್ಲೇ ಇರೋದ್ರಿಂದ ಹೇಳ್ತಾ ಇದ್ದೀನಿ, ಅವರು ಅಮೆರಿಕಾಗೆ ಬರುವುದು ಇಲ್ಲಿ ಯಾವುದೋ ಒಂದು ದೇಶದ ಸುತ್ತುವ ವಿಚಾರಕ್ಕೋಸ್ಕರ ಅಲ್ಲ, ಇಲ್ಲಿ ಧರ್ಮ ಕಾರ್ಯವನ್ನು ಮಾಡೋದಕ್ಕೋಸ್ಕರ ಬರ್ತಾರೆ. ಧರ್ಮ ಕಾರ್ಯಗಳನ್ನು ಮಾಡಿ ಜನರಲ್ಲಿ ಧರ್ಮ ಪ್ರಚಾರವನ್ನು ಮಾಡಿ ಅವರು ಧರ್ಮ ಮಾರ್ಗದಲ್ಲಿ ನಡೆಯುವಂತೆ ತಿಳಿಸುತ್ತಾರೆ. ಇಲ್ಲಿ ಭಾರತೀಯರಷ್ಟೇ ಅಲ್ಲದೆ ಭಾನುಪ್ರಕಾಶ್ ಶರ್ಮಾ ಅವರಿಗೆ ಅಮೆರಿಕದ ಹಲವಾರು ಜನಗಳು ಅವರ ಶಿಷ್ಯರಾಗಿದ್ದಾರೆ. ಅದನ್ನು ನೀವು ಹಿಂದೊಮ್ಮೆ ನೀವು ಮುಖಪುಟದಲ್ಲಿ ವೀಕ್ಷಿಸಿರ್ತೀರಾ ಮತ್ತು ವಾಟ್ಸಪ್ನಲ್ಲಿ ಕೂಡ ಆ ವಿಡಿಯೋಗಳನ್ನೆಲ್ಲ ವೀಕ್ಷಿಸಿರ್ತೀರಾ. ಅಮೆರಿಕದ 4 ಭಾಗಗಳಲ್ಲಿಯೂ ಶಂಕರ ಮಠಗಳನ್ನು ಸ್ಥಾಪನೆ, ಶಂಕರಾಚಾರ್ಯರು ಹೇಗೆ ಭಾರತದಲ್ಲಿ 4 ಕಡೆ ಮಾಡಿದ್ರೋ ಅದೇ ರೀತಿ ಅಮೆರಿಕದ 4 ಭಾಗಗಳಲ್ಲಿ ಗೌರಿಶಂಕರ್ ಅವರ ನೇತೃತ್ವದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಭಾನುಪ್ರಕಾಶ್ ಶರ್ಮಾ ಅವರು ಪ್ರಮುಖ ಪಾತ್ರ ವಹಿಸಿದ್ದಿರುವಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಅಷ್ಟೇ ಅಲ್ಲದೆ ಟಾಂಪಾದ ಸತ್ಯನಾರಾಯಣ ಸ್ವಾಮಿಯ ದೇವಸ್ಥಾನದ ಕುಂಭಾಭಿಷೇಕ, ಇನ್ವರ್ನೆಸ್ನ ದೇವಸ್ಥಾನದ ಕುಂಭಾಭಿಷೇಕ, ಇದೆಲ್ಲಕ್ಕಿಂತ ಹೆಚ್ಚ ನಾನು ಮೊದಲೇ ಹೇಳಿದಂತೆ ಡಾಲಸ್ನಲ್ಲಿ ಬ್ರಾಹ್ಮಣ ಮಹಾಸಭೆಯನ್ನ ಮಾಡಿದ್ದು, ಅದೆಲ್ಲವೂ ನಿಮಗೆ ಗೊತ್ತಿರತಕ್ಕಂಥದ್ದು ವಿಚಾರ. ಆದರೂ ಕೆಲವರು ಅದನ್ನು ಅವಹೇಳನ ಮಾಡಿದರು. ಮತ್ತೆ ಕೆಲವರು ಅವರು ಪುರೋಹಿತರು, ಅವರಿಗೆ ವ್ಯವಹಾರ ಜ್ಞಾನ ಇಲ್ಲ, ಅವರು ಹೇಗೆ ಸ್ಪರ್ಧಿಸುತ್ತಾ ಇರತಕ್ಕಂಥದ್ದನ್ನು ಕೆಲವರು ಮಾತಾಡಿದ್ರು. ಇನ್ನು ಕೆಲವು ವಿದ್ವಾಂಸರು ಅವರು ಯಾವ ಧರ್ಮ ಕಾರ್ಯವನ್ನು ಮಾಡಿದ್ದಾರೆ, ಯಾವ ಸಾಮಾಜಿಕ ಕಾರ್ಯಗಳನ್ನು ಮಾಡಿದ್ದಾರೆ ಅಂತ ಕೇಳಿದ್ರು. ಅದಕ್ಕೆ ನಾನು ತಕ್ಕ ಉತ್ತರವನ್ನು ಕೂಡ ಕೊಟ್ಟಾಗ ಅವರು ಅದನ್ನು ನನಗೆ ಗೊತ್ತಿರಲಿ ಅಂತ ಹೇಳಿ ಅವರು ಗುರುಗಳಿಗೆ ಕ್ಷಮೆಯನ್ನು ಕೇಳಿದ್ರು. ಈ ರೀತಿ ಇರುವಂತಹ ಸಂದರ್ಭದಲ್ಲಿ ಇನ್ನು ಕೆಲವರು ನನಗೆ ವಿಚಾರ ಬೇಜಾರಾಗಿದ್ದೇನೆಂದ್ರೆ ಅವರು ಠೇವಣಿಯನ್ನೇ ಕಳೆದುಕೊಂಡಿದ್ದಾರೆ ಅಂತ ಕೆಲವರು ಮಾತಾಡಿದ್ರು. ಖಂಡಿತ ಇಲ್ಲ. 1 ತಿಂಗಳಲ್ಲಿ ಇಷ್ಟು ಜನಗಳನ್ನ ಸಂಪರ್ಕ ಮಾಡಿ ಕೆಲವು ಮತಗಳ ಅಂದರೆ 2,500ಕ್ಕೂ ಕಡಿಮೆ ಅಂತರದಲ್ಲಿ ಅವರು ಈ ಚುನಾವಣೆಯಲ್ಲಿ ಅವರು ಗೆದ್ದಿಲ್ಲ ಎನ್ನುವುದನ್ನು ಬಿಟ್ಟರೆ ಈ ಚುನಾವಣೆಯಲ್ಲಿ ಅವರು ಅವರ ಠೇವಣಿ ಕಳೆದುಕೊಳ್ಳುವಂತಹ ಪರ್ಫಾರ್ಮೆನ್ಸ್ ಏನು ಇರಲಿಲ್ಲ. ತುಂಬಾ ಚೆನ್ನಾಗಿ ಅವರ ಕಾರ್ಯವನ್ನು ನಿರ್ವಹಣೆ ಮಾಡಿದ್ರು. ಆದ್ದರಿಂದ ಯಾರೂ ಧೃತಿಗೆಡುವ ಅವಶ್ಯಕತೆ ಇಲ್ಲ. ಆಮೇಲೆ ಅಪಪ್ರಚಾರಕ್ಕೋಸ್ಕರ ಈ ರೀತಿಯನ್ನು ಮಾತನಾಡುವುದನ್ನು ಕೂಡ ಜನ ನಿಲ್ಲಿಸಬೇಕು. ಮತ್ತು ಬ್ರಾಹ್ಮಣ್ಯದ ಒಳಿತಿಗೆ ಬ್ರಾಹ್ಮಣರಾದ ಪುರೋಹಿತರೇ ಕೆಲವರು ಇವರಿಗೆ ಸಪೋರ್ಟ್ ಮಾಡಬೇಕಾಗಿತ್ತು.
ಕೆಲವು ಅದು ಕೂಡ ನಡೆದಿಲ್ಲ ಅಂತಕ್ಕಂಥದ್ದು ಕೆಲವು ವಿಚಾರದಲ್ಲಿ ಬೇಜಾರಾಗಿದೆ. ಹೀಗಿರುವಾಗ ಇಂತಹ ಸುಸಂದರ್ಭದಲ್ಲಿ 11,000ಕ್ಕೂ ಅಧಿಕ ಮತಗಳನ್ನು ಪಡೆದುಕೊಂಡಂತಹ ಭಾನುಪ್ರಕಾಶ್ ಶರ್ಮಾ ಅವರಿಗೆ ಒಂದು ಆಸೆ ಇತ್ತು. ನಾನು ಸುಮಾರು 5 ಲಕ್ಷಕ್ಕೂ ಹೆಚ್ಚು ಜನರನ್ನ ಪ್ರತಿ ತಾಲೂಕುಗಳ ಕರ್ನಾಟಕದ 135 ತಾಲೂಕುಗಳಿಗೂ ಹೋಗಿ ನಾನು ಬ್ರಾಹ್ಮಣರನ್ನು ಸಂಘಟನೆ ಮಾಡಬೇಕಂತದ್ದು ಅವರ ಮಹದಾಸೆ ಇತ್ತು. ಅದು ಈ ಬಾರಿ ಸಾಧ್ಯವಾಗಿಲ್ಲ. ಅದನ್ನ ರಘುನಾಥ್ರವರು ಮಾಡಬೇಕು ಅಂತ ಹೇಳಿ ಈ ಮುಖಾಂತರ ಕೇಳ್ಕೊಳ್ತಾ, ಗುರುಗಳಿಗೆ ಯಾವುದೇ ರೀತಿಯ ಅವಮಾನ ಅಥವಾ ಅಪಪ್ರಚಾರದಿಂದ ಆಗಿರ್ತಕ್ಕಂಥದ್ದು ಏನೂ ಆಗಿಲ್ಲ. ಅವರಿಗೆ ಜನ ಬೆಂಬಲ ಇದೆ. ಆದರೆ ಕೆಲವು ಮತಗಳಿಂದ ಇದಾಗಿದೆ. ಯಾಕೆಂದ್ರೆ ರಘುನಾಥ್ರವರು ಹಿಂದೊಮ್ಮೆ ಅಶೋಕ್ ಅರ್ನಳ್ಳಿ ಅವರ ಜೊತೆ ಸ್ಪರ್ಧಿಸಿದಾಗ ಸೋತಿದ್ರು. ಆನಂತರ ಸತತ 3 ವರ್ಷಗಳ ಕಾಲ ಅವರು ಪ್ರಯತ್ನ ಪಟ್ಟು ಅಧ್ಯಕ್ಷರಾಗಿದ್ದಾರೆ. ಬಿಟ್ರೆ ಇವರು 1 ತಿಂಗಳಲ್ಲಿ ಇಷ್ಟೊಂದು ಸಾಧನೆ ನಿಜವಾಗ್ಲೂ ವಿಶೇಷವಾಗಿದೆ. ಆದ್ದರಿಂದ ಯಾವುದೇ ರೀತಿಯ ಗುರುಗಳು ಕೂಡ ಯಾವುದೇ ಧೃತಗೆಡುವಂಥದ್ದು ಬೇಡ. ಅಮೆರಿಕದ ಎಲ್ಲ ವಿಪ್ರರು ಕೂಡ ಗುರುಗಳಿಗೆ ನಮಸ್ಕಾರಗಳನ್ನು ತಿಳಿಸಿದ್ದಾರೆ. ಈ ಮುಖಾಂತರ ನಾನು ಸುಬ್ರಹ್ಮಣ್ಯ ಶರ್ಮಾ ಅಮೆರಿಕದ ಫ್ಲೋರಿಡಾ ಇಂದ ಗುರುಗಳಿಗೆ ಮತ್ತೊಮ್ಮೆ ನಮಸ್ಕಾರವನ್ನು ಮಾಡಿ, ನೀವು ಇನ್ನೂ ಹೆಚ್ಚು ಸಮಾಜ ಕಾರ್ಯಗಳನ್ನು ಮಾಡಿ, ಯಾವುದೇ ಕಾರಣಕ್ಕೂ ಧೃತಿಗೆಡಬೇಡಿ ಅಂತ ಹೇಳಿ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ. ಮತ್ತು ಅಶೋಕ್ ಹಾರ್ನಳ್ಳಿ ಅವರಿಗೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.